ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಯುನೀಕ್ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತೀನಿ. 1 ಕಪ್ ಅಕ್ಕಿಯನ್ನು ನಾನು ಈ ರೀತಿಯಾಗಿ 4 ರಿಂದ 5 ತಾಸು ನೆನೆಸಿಟ್ಕೊಂಡೇನೆ. ಅದಾದಮೇಲೆ ಮನೆಗೆ ಒಂದೊಂದು ಸರಿ ನಾವು ಮೆಂತ್ಯ ಸೊಪ್ಪನ್ನು ಕಟ್ಟುಗಟ್ಟಲೆ ತಂದಿರ್ತೇವೆ, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತಂದಿರ್ತೇವೆ. ಇವುಗಳನ್ನು ಕ್ಲೀನ್ ಮಾಡಿ ಅವನ್ನ ಬಿಡಿಸಿ ಇಟ್ಕೊಂಡಾಗ ನಮ್ಗೆ ಈ ರೀತಿಯಾದಂಥ ಕಡ್ಡಿಗಳು ಸಿಗ್ತಾವೆ. ಹೌದಾ? ಈ ರೀತಿ ಕಡ್ಡಿಗಳು ಸಿಕ್ಕಾಗ ಏನು ಮಾಡ್ತಾರೆ, ಚೆಲ್ಲಿ ಬಿಡ್ತಾರೆ, ಇದು ವೇಸ್ಟ್ ಅಂತೇಳಿ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದ್ರೊಳಗೆ ಇರೋದು ರಸ. ಅದನ್ನು ಸೈಡೆಲ್ಲ ಕಟ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳೆದು ಈ ರೀತಿಯಾಗಿ ಸಣ್ಣ 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 ತುಂಡುಗಳನ್ನಾಗಿ ಮಾಡ್ಕೋಬೇಕು. ಆಮೇಲೆ ಈ ನೆನೆಸಿಟ್ಕೊಂಡಿದ್ವಲ್ಲ ಈ ಅಕ್ಕಿಗೆ ಇದನ್ನು ಈಗ ಗ್ರೈಂಡರ್ ಜಾರಿಗೆ ಹಾಕ್ಕೊಳ್ರಿ. ಹೆಚ್ಚಿಗೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಎಷ್ಟಾಗ್ತದೆ ಸ್ವಲ್ಪ ಹಾಕ್ಕೊಳ್ರಿ, ಸಾಕು. ಆಮೇಲೆ ಒಂದು ಈರುಳ್ಳಿಯನ್ನು, ಚೆನ್ನಾಗಿರೋ ಈರುಳ್ಳಿಯನ್ನು ಒಂದು ಹಾಕ್ಕೊಳ್ರಿ. ಮತ್ತು ಆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡ್ಡಿಗಳನ್ನು, ತುಂಡುಗಳನ್ನು ಅವನ್ನ ಸೇರಿಸ್ಕೊಳ್ರಿ. ನಾನು ಬಹಳಷ್ಟು ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಸೈಡ್ ಉಳಿಸ್ಕೊಂಡೀನಿ. ಅದ್ರ ಜೊತೆಗೆ ಒಂದು ಕೆಂಪು ಟೊಮೆಟೊನ ಇದಕ್ಕೆ ಹಾಕ್ಕೊಂಡೇನಿ. ಆಮೇಲೆ ಹಸಿ ಕೊಬ್ಬರಿ ಇದ್ರೆ ರಿಯಲಿ ಭಾಳ ಟೇಸ್ಟ್ ಆಗ್ತದೆ. ಬಟ್ ಒಣ ಕೊಬ್ಬರಿ ಇತ್ತು ನನ್ನ ಹತ್ರ, ಅದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾನು ಆ ಕಡ್ಡಿಗಳನ್ನು ಉಳಿಸ್ಕೊಂಡಿದ್ನಲ್ಲ ಅದಕ್ಕೆ ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕಾ ಅಥವಾ ಸ್ವಲ್ಪ ಸಪ್ಪೆ ಬೇಕಾ ಅದರ ಪ್ರಕಾರ ನೋಡಿಕೊಂಡು ಹಾಕ್ಕೊಂಡು ರುಬ್ಬಿಕೊಳ್ಳ್ರಿ. ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಇದಕ್ಕೊಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 1/2 ಟೀ ಸ್ಪೂನ್ ಹಾಕ್ಕೊಳ್ರಿ. ನಾನು ಈ ಪೇಸ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ, ಮಾರ್ಕೆಟಿಂದ ಏನು ತರುವುದಿಲ್ಲ. ಅದನ್ನ ಹೆಂಗೆ ಮಾಡಬೇಕು ಅಂದ್ರೆ ಬೇಕಿದ್ರೆ ತೋರಿಸ್ಕೊಡ್ತೀನಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ನೀವು ಜೀರಿಗೆಯನ್ನು ಹಾಕ್ಕೊಳ್ರಿ. ಹುರಿದದ್ದೇನು ಬೇಡ, ಸಾದಾ ಜೀರಿಗೆನ ಹಾಕ್ಕೊಂಡು ಸರಿಯಾಗಿ ನುಣ್ಣಗೆ ರುಬ್ಕೊಳ್ರಿ. ಮತ್ತು ಈ ಅಕ್ಕಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದಕ್ಕೆ ಈ ಕಡ್ಡಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು. ಓಕೆ, ಈ ದಂಟುಗಳನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ವಿ, ಈಗ ಇದರಲ್ಲಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ನೀವು ಸರಿಯಾಗಿ ರುಬ್ಕೊಂಡ್ರಿ ಅಂದರೆ ಈ ರೀತಿಯಾದಂಥ ಒಂದು ಬ್ಯಾಟರ್ ರೆಡಿ ಆಗ್ತದೆ. ನೋಡಿರಿ ಎಷ್ಟು ಮಸ್ತಾಗ್ಯದ, ಕ್ರೀಮಿ ಆಗಿರುವಂಥ ಒಂದು ಬ್ಯಾಟರ್ ರೆಡಿ ಆಯಿತು. ಇದಕ್ಕೆ ನಾನು ಏನು ಉಪ್ಪನ್ನು ಹಾಕಿಲ್ಲ. ಈ ರೀತಿಯಾಗಿ ನಾವು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ನೀವು ರಾತ್ರಿ ಇದನ್ನೆಲ್ಲ ಮಾಡಿಕೊಂಡು ಪಾತ್ರೆ ಒಳಗೆ ಹಾಕ್ಕೊಂಡು ಮುಚ್ಚಿ ಅದನ್ನು 8 ರಿಂದ 10 ತಾಸು ಸರಿಯಾಗಿ ಅದು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡ್ರಿ. ಓವರ್ ನೈಟ್ ಬಿಟ್ಬಿಡ್ರಿ. ನಾವು ನಾರ್ಮಲ್ ದೋಸೆ ಹಿಟ್ಟನ್ನೆಲ್ಲ ಹೆಂಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ತೆಗೆದು ನೋಡಿದಾಗ ಚೆಂದಾಗಿದ್ದು ಫರ್ಮೆಂಟೇಷನ್ ಬಂದಿರ್ತದೆ, ಸರಿಯಾಗಿ ಹದವಾಗಿರ್ತದೆ, ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿರ್ತಾವೆ. ಸೈಡ್ ಒಂದು ತವ ಇಟ್ಕೊಂಡು ಇದಕ್ಕೆ ನೀವು ಎಣ್ಣೆನೋ ಅಥವಾ ತುಪ್ಪನೋ ಹಚ್ಕೊಂಡು ಸರಿಯಾಗಿ ಹಂಚುಕ್ಕಾದ್ಮೇಲೆ ಇದಕ್ಕೆ ನೀವು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯಿಂದ ಫಸ್ಟ್ ಟೈಮ್ ಇದನ್ನ ಒರೆಸ್ಕೊಳ್ಬೇಕು. ಆಮೇಲೆ ನಾರ್ಮಲ್ ದೋಸೆ ಹಾಕ್ಕೋತೀರಲ್ಲ ಆ ರೀತಿ ಅಥವಾ ಬ್ರೆಡ್ ದೋಸೆ ಹಾಕ್ಕೋತೀವಲ್ಲ ಹಂಗೆ ದೋಸೆಯನ್ನು ಹಾಕ್ಕೊಳ್ಬೇಕು. ಇದರೊಳಗೆ ವೆಜಿಟೇಬಲ್ಸು ಮತ್ತು ಕೊಬ್ಬರಿ ಇರೋದ್ರಿಂದ ಬಹಳಷ್ಟು ಕ್ರಿಸ್ಪಿಯಾಗಿ ತೆಳ್ಳಗೆ ಬರೋದಿಲ್ಲ, ಸಾಫ್ಟ್ ಆಗ್ತಾವೆ. ಟೊಮೆಟೊ ಇರ್ತದೆ, ಹೀಗಾಗಿ ಒಂದು ಮಟ್ಟದಲ್ಲಿ ಇದನ್ನ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆಯನ್ನು ಸಿಂಪಡಿಸ್ಕೊಂಡು ಮುಚ್ಚಿಟ್ಕೊಂಡು ಎರಡೂ ಕಡೆಯಿಂದ ಇದನ್ನು ಸರಿಯಾಗಿ ಬೆಂದಿಸ್ಕೊಳ್ಳಿ. ನೋಡಿರಿ ಎಷ್ಟು ಚೆಂದಾಗಿ ಕೆಂಪಾಗಿ ಸರಿಯಾಗಿ ಬೆಂದಿರ್ತಾವೆ. ಟೇಸ್ಟಿಯಾಗಿರುವಂಥ ಯುನೀಕ್ ದೋಸೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿಕತ್ತೀವಿ ನಾವು ಇದನ್ನು. ಎರಡೂ ಕಡೆ ಬೇಯಿಸ್ಕೋಬೇಕು, ಒಂದೇ ಕಡೆ ಅಲ್ಲ, ಎರಡೂ ಕಡೆ ಬೇಯಿಸ್ಕೊಡ್ರಿ. ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಸಾಫ್ಟ್ ಆಗ್ತಾವೆ ದೋಸೆ. ಸೊ ಸಾಫ್ಟ್ ಆದಂಥ ದೋಸೆಗಳು ರೆಡಿ ಆಗ್ತಾವೆ, ತಿನ್ಲಿಕ್ಕೆ ಭಾಳ ಟೇಸ್ಟ್ ಇರ್ತಾವೆ. ನಾನು ಇದಕ್ಕೊಂದು ಹೆಸರನ್ನು ದಂಟಿನ ದೋಸೆ ಅಂತ ಕೊಟ್ಟೀನಿ. ಇದನ್ನು ನೀವು ನೋಡ್ತಾ ಇದ್ದೀರಲ್ಲ, ನಿಮಗೆ ಇದಕ್ಕೆ ಯಾವ ರೀತಿಯಾಗಿ ಹೆಸರು ಕೊಡಬೇಕು ಅಂತ ಅನ್ತದೆ ಅದನ್ನು ನೀವು ಕಮೆಂಟಲ್ಲಿ ಹಾಕ್ಬೋದು. ಹೀಗೆ ನೆಕ್ಸ್ಟ್ ಪಟ ದೋಸೆ ಮಾಡ್ಕೋಬೋದು. ನೋಡಿರಿ ಇದು ಎಷ್ಟು ಮಸ್ತಾಗಿ ಬರ್ಲಿಕ್ಕತ್ತದ. ಇದು ಸ್ವಲ್ಪ ಎಣ್ಣೆ ತುಪ್ಪ ಹಚ್ಕೊಂಡು ಮಾಡಿಕೊಂಡ್ರೆ ಇಡೀ ಮನೆಯವರೆಲ್ಲರೂ ಇಷ್ಟಪಡುವಂಥ ದೋಸೆ ಮತ್ತು ಒಂದು ರೀತಿ ಬೆಸ್ಟ್ ದೋಸೆ ಔಟ್ ಆಫ್ ವೇಸ್ಟ್ ಅಂತಾರಲ್ಲ ಹಾಗೆ ನಾವು ಚಲ್ತಿದ್ವಲ್ಲ ದಂಟು, ಆ ದಂಟಿನಿಂದಾನೇ ಟೇಸ್ಟಿಯಾಗಿರುವಂಥ ದೋಸೆನ ಮಾಡ್ಕೊಂಡಿವಿ. ಇದಕ್ಕೆ ನಾನು ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿ ನೋಡಿ, ನೀವು ಒಂದ್ಸರಿ ಮಾಡಿ.